ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನೆ ಅಧ್ಯಯನ ಕೇಂದ್ರ, ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಆಲಿಸೋಣ. ತನ್ಮೂಲಕ ಎಲ್ಲರೂ ಪಾವನರಾಗೋಣ. ಈಗ ಪ್ರತಿ ದಿವಸ ನಾವು ಹಲವಾರು ಪೋಸ್ಟ್ಗಳನ್ನು ಅಂದರೆ ಜಾಹೀರಾತುಗಳನ್ನು ಮೊಬೈಲ್ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೇವೆ. ಅವುಗಳಲ್ಲಿ ಸಾಕಷ್ಟು ದ್ವೇಷಪೂರಿತವಾಗಿರ್ತವೆ. ಯಾವೂ ಕೂಡ ಧರ್ಮದ ಪರ ಇರುವುದೇ ಇಲ್ಲ. ಸುಮ್ಮನೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಇತರರನ್ನು ಎತ್ತಿ ಕಟ್ಟತಕ್ಕಂಥ, ಒಂದು ಜನಾಂಗದ ಮೇಲೆ ಇನ್ನೊಂದು ಜನಾಂಗವನ್ನು ಎತ್ತಿ ಕಟ್ಟತಕ್ಕಂಥ ದ್ವೇಷಪೂರಿತ ಪ್ರಯತ್ನಗಳೇ ಅವು ಆಗಿರ್ತವೆನಃ ನಿಜವಾದ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನ ಅದರಲ್ಲಿ ಒಂದೂ ಇರುವುದಿಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ದ್ವೇಷವೇ ತುಂಬಿದೆ. ಯಾವುದೇ ಕಾರಣಕ್ಕೂ ಕೂಡ ಅವರು ನಿಜವಾದ ಇತಿಹಾಸವನ್ನು ತಿಳಿದುಕೊಂಡು ಅದನ್ನು ಇತರರಿಗೆ ತೊಂದರೆಯಾಗದಂತೆ, ಸಮಾಜದಲ್ಲಿ ಗೊಂದಲ ಆಗದಂತೆ, ಶಾಂತಿ ಸೌಹಾರ್ದಗಳು ಕಾಪಾಡುವಂತೆ ಮಾಡುವುದಿಲ್ಲ. ಬದಲಾಗಿ ಅವರೇನು ಮಾಡ್ತಾರೆ, ಸುಮ್ಮನೆ ಅಲ್ಲಿ ಏನೂ ಇಲ್ಲ ಅಂದರೂ ಕೂಡ ದ್ವೇಷವನ್ನು ಹಚ್ಚುತ್ತಾರೆ. ಇದು ಈಗ ಬಹಳ ಚೆನ್ನಾಗಿ ಬಂದುಬಿಟ್ಟಿದೆ ರೂಢಿಯಲ್ಲಿ. ಇಂಥ ಒಂದು ವರ್ಗ ನಮ್ಮ ಸಮಾಜದಲ್ಲೂ ಕೂಡ ಇದೆ ಅಂತಕ್ಕಂಥದ್ದು ಬಹಳ ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ಏನು ಮಾಡ್ತಾ ಇದ್ದಾರೆ? ಇಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಒಂದು ವೈದಿಕ ಧರ್ಮ, ಇನ್ನೊಂದು ಶೈವ ವೀರಶೈವ ಧರ್ಮ. ಶೈವ ಧರ್ಮದ ಬಗ್ಗೆ ಯಾವುದೇ ಚಕಾರ ಇಲ್ಲ ಬಿಡಿ. ಶೈವ ಧರ್ಮವು ಯಾವತ್ತೂ ವೀರಶೈವದಲ್ಲಿ ಲೀನವಾಗಿದೆ. ಸಾಮಾನ್ಯ ಶಿವಭಕ್ತರು ಇದ್ದಾರೆ, ಅವ್ರದ್ದು ಯಾವ ತೊಂದರೆ ಇಲ್ಲ. ಶೈವರಲ್ಲಿ ಏನೂ ತೊಂದರೆ ಇಲ್ಲ. ಶೈವರು ಹಲವರು ವೀರಶೈವಕ್ಕೂ ಬಂದಿದ್ದಾರೆ. ಇನ್ನು ಕೆಲವರು ಸ್ಮಾರ್ಥ ಶೈವರು ಈಗಲೂ ಇದ್ದಾರೆ. ಅವರಿಗೆ ಲಿಂಗ ಇಲ್ಲ, ಲಿಂಗ ಇರುವಂಥ ಸ್ಮಾರ್ಥ ಶೈವರು ಇದ್ದಾರೆ. ಒಟ್ಟಿನಲ್ಲಿ ಶೈವ ಧರ್ಮವು ಹಲವು ಶಾಖೆಗಳಾಗಿ ಈಗ ಕಾಪಾಲಿಕ ಇದೆ. ಅದು ಒಂದು ರೀತಿ ವಾಮಾಚಾರ ಶೈವ. ಅದರಲ್ಲಿ ತಂತ್ರಸಾರಗಳು ಮಾತ್ರ ಬರ್ತವೆ ವಿನಃ ಶುದ್ಧ ಶೈವ ಅದರಲ್ಲಿ ಇರೋದಿಲ್ಲ. ಶಿವನನ್ನು ಮೇಲ್ನೋಟಕ್ಕೆ ಭೈರವನ ಆರಾಧನೆಯಲ್ಲಿ ಮಾಡ್ತಾರೆ, ಆದರೆ ಶುದ್ಧವಾಗಿರತಕ್ಕಂಥ ಕೈಲಾಸದ ಶಿವನನ್ನು ಅವರೂ ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಇದರಿಂದ ಅವರು ಭೈರವನನ್ನು ಮತ್ತಷ್ಟು ಭಾಗಗಳಾಗಿ ಮಾಡಿಕೊಂಡು ಕೇವಲ ಅದೊಂದು ಪರಂಪರೆಯನ್ನು ಅದೊಂದು ಹೋಗ್ತಾ ಇದೆ. ಇನ್ನು ಪಾಶುಪತ ಧರ್ಮ ಅದು ಪರಿಷ್ಕರಣೆಗೊಂಡು ವೀರಶೈವ ಆಯಿತು. ಪಾಶುಪತದಲ್ಲಿ ಪಶು, ಪತಿ, ಪಾಶ ಅಂತಕ್ಕಂಥ ವಿಷಯಗಳಿತ್ತು. ಪಾಶುಪತ ಸಿದ್ಧರು ಅಂತಕ್ಕಂಥ ಒಂದು ಜನಾಂಗ ಇತ್ತು. ಅವರು ಕೂಡ ವೀರಶೈವ ಜಂಗಮರ ಪೂರ್ವಜರಾಗಿದ್ದರು ಅಂತಕ್ಕಂಥದ್ದು. ಆ ಪಾಶುಪತ ಕೂಡ ನಮಗೆ ಸಿಗ್ತಾ ಇಲ್ಲ ಇವಾಗ. ತ್ರಿಶೂಲಧಾರಿಗಳಾಗಿ ಅವರು ಭಸ್ಮಧಾರಿಗಳಾಗಿ ಸ್ಮಶಾನದ ಭಸ್ಮವನ್ನು ಅಂದರೆ ಶವಭಸ್ಮವನ್ನು ಅವರು ಲೇಪನ ಮಾಡ್ಕೊತಾ ಇದ್ದರು. ಇದು ಒಂದು ರೀತಿ ನಿಜವಾಗಿರ್ತಕ್ಕಂಥ ಶಿವತತ್ವಕ್ಕೆ ಹೊಂದಿಕೆ ಆಗ್ತಕ್ಕಂಥ ಒಂದು ಶೈವ. ಯಾಕಂದರೆ ಶಿವನು ಕೂಡ ಭಸ್ಮವನ್ನು ಪ್ರತಿಪಾದನೆ ಮಾಡ್ತಾನೆ. ಯಾಕಂತಂದರೆ ಕೊನೆಯಲ್ಲಿ ಅಂತ್ಯದಲ್ಲಿ ಉಳಿತಕ್ಕಂಥದ್ದು ಭಸ್ಮ. ಪ್ರಪಂಚದಲ್ಲಿ ಏನೂ ಕೂಡ ಉಳಿಯೋದಿಲ್ಲ, ಶುದ್ಧ ಭಸ್ಮ ಮಾತ್ರ ಉಳಿಯುತ್ತೆ, ಎಲ್ಲವೂ ಭಸ್ಮವಾಗೋಗುತ್ತೆ ಅಂತಕ್ಕಂಥದ್ದು. ಭಸ್ಮವೇ ಜಗತ್ತಿನ ಪ್ರಕಾಶ, ಅಂತ್ಯಪ್ರಕಾಶ. ಅದು ಏನೂ ಉಳಿದಿರೋದಿಲ್ಲ, ಎಲ್ಲ ದಗ್ಧವಾಗೋದು. ದೇಹವನ್ನು ನಾವು ಹೇಗೆ ದಗ್ಧ ಮಾಡ್ತೀವೋ, ಮರೆ ಮಾಡ್ತೀವೋ, ಹಾಗೆ ಇದು ಕೂಡ ಪಾಶುಪತ ಧರ್ಮವು ಕೂಡ ಇವತ್ತು ಅಂಥ ಒಂದು ಪರಂಪರೆಯನ್ನು ಎತ್ತಿಡಿದಿತ್ತು. ಈಗ ಅಂಥವರು ಯಾರೂ ಇಲ್ಲ, ಅದು ಸಂಪೂರ್ಣ ಕಾಣಿಸ್ತಾ ಇಲ್ಲ. ಇದ್ದರೆ ಅದು ಎಲ್ಲಿದೆ ಅಂತಂದರೆ ಆ ನಾಗಸಾಧುಗಳು, ಅಘೋರಿಗಳು, ಇಂಥ ಹಿಮಾಲಯದ ತಪ್ಪಲಲ್ಲಿ ಏನಾದರೂ ಸ್ವಲ್ಪ ಉಳಿದಿರಬಹುದು. ಅಷ್ಟು ಬಿಟ್ಟರೆ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಪಾಶುಪತ ಸಿದ್ಧ ಪರಂಪರೆ ಉಳಿದಿಲ್ಲ.
ಅಂತಕ್ಕಂಥದ್ದು. ಇನ್ನೆಲ್ಲಾದರೂ ಬುಡಕಟ್ಟು ಜನಾಂಗಗಳು ಯಾವುದಾದ್ರು ಕಾಡಿನಲ್ಲಿ ಇದ್ದರೂ ಇರಬಹುದು, ಅದರ ಬಗ್ಗೆ ಯಾರೂ ನೋಡೋಕ್ಕೆ ಹೋಗಿಲ್ಲ. ಅಂತೂ ಈ ಪಾಶುಪತದ ಕಥೆ ಇಷ್ಟ ಆಯಿತು, ಕಾಪಾಲಿಕದ ಕಥೆ ಇಷ್ಟ ಆಯಿತು. ಇನ್ನು ಕಾಳಾಮುಖ ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಸಿಗುವುದಿಲ್ಲ. ಅವರು ಕೂಡ ಕಾಳಾಮುಖರು ಒಂದು ಕಡೆ ಶಕ್ತಿ ಆರಾಧನೆ, ಕಾಳಮ್ಮನ ಆರಾಧನೆ, ಇನ್ನೊಂದು ಕಡೆ ಶಿವನ ಆರಾಧನೆ ಎರಡೂ ಮಾಡ್ತಾಯಿದ್ರು. ಅದು ಕಾಲಕ್ರಮೇಣ ಕಾಳಮುಖ, ಕಳಾಮುಖ, ಚಿತ್ಕಳಾಮುಖ ಅಂತ ಬರುತ್ತದು. ಕೆಲವರು ಅದಕ್ಕೆ ಮಸಿಯನ್ನು ಬಳ್ಕೊತಾ ಇದ್ದರು ಹಣೆ ಮೇಲೆ, ಅದಕ್ಕೋಸ್ಕರ ಅದು ಕಾಳಮುಖ ಅಂತೇನೇನೋ ಎಲ್ಲ ಪುಸ್ತಕದಲ್ಲಿ ಬರೆದಿದ್ದಾರೆ. ಆದರೆ ನಿಜವಾಗಿ ಹಸಿತವಕ್ತರರು ಅಂತೇನೋ ಒಂದು ಅದನ್ನು ಬಂದು ಒಂದಕ್ಕೊಂದು ತಾಡಾಕಿ ಏನೋ ಮಾಡಿದ್ದಾರೆ. ಆದರೆ ಅದು ಕಳಾಮುಖ ಅಂತಿದೆ, ಕಾಳಿ. ಅದು ಕಾಳಿಯನ್ನು ಕಪ್ಪು ಅಂತೇಳಿ ಒಂದು ರೀತಿಯಾಗಿ ಅವರು ವ್ಯಾಖ್ಯಾನ ಮಾಡಿರ್ಬೋದು. ಅಂತೂ ಈಗ ಕಾಳಾಮುಖನೂ ಕೂಡ ಇಲ್ಲ. ಅವರೆಲ್ಲ ಕಾಳಾಮುಖರು ಕೂಡ ಪಾಶುಪತದಲ್ಲೇ ಅವರು ಸೇರಿ ಕೊನೆಗೆ ಅದರಲ್ಲಿ ಕೆಲವರು ರುದ್ರ ಪರಂಪರೆಗೆ ಆ ಕಾಲದಲ್ಲೇ ಬಂದಿದ್ದರು, ಆರ್ಯರ ಕಾಲದಲ್ಲೇ ಬಂದಿದ್ದರು. ಅವರು ಕೂಡ ಸಿಗೋದಿಲ್ಲ. ಅವರು ಕೂಡ ಈಗ ಬ್ರಾಹ್ಮಣರ ಒಂದು ವರ್ಗ, ವಿಶ್ವಕರ್ಮರ ಕೆಲವು ಭಾಗ, ಇವೆಲ್ಲವೂ ಕಾಳಾಮುಖದ ಒಂದು ಭಾಗವಾಗಿತ್ತು. ಆವತ್ತಿನ ಶೈವದ ಬಗ್ಗೆ ಸಾಕಷ್ಟು ಶುದ್ಧತೆಯನ್ನು ನಾವು ಹುಡುಕ್ಲಿಕ್ಕಾಗಲ್ಲ. ಆದ್ದರಿಂದ ಕಾಳಾಮುಖವಾಯಿತು. ಇನ್ನು ಲಕುಲೀಶಕ್ಕೆ ಹೋದರೆ, ಲಕುಲೀಶ ಅಂತಕ್ಕಂಥವನು ಒಬ್ಬ ಜೈನ ಬ್ರಾಹ್ಮಣ. ಅವನೇನು ಮಾಡ್ತಾನೆ, ಗುಜರಾತ್ ರಾಜ್ಯ ಕಾಯಾವರೋಹಣ ಅಂತಕ್ಕಂಥದ್ದು ಒಂದು ಕ್ಷೇತ್ರ. ಅಲ್ಲಿ ಅವನು ಸ್ಮಶಾನಕ್ಕೆ ಬಂದುಬಿಟ್ಟು ಸ್ಮಶಾನದ ದೇಹದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿ ಅನಂತರ ಅವನು ಶಿವಭಕ್ತನಾಗಿ ಬರ್ತಾನೆ. ಅವನಿಂದ ಲಕುಲೀಶ ಪಾಶುಪತ ಅಂತಕ್ಕಂಥ ಗ್ರಂಥವನ್ನು ಬರೀತಾನೆ. ಆ ಗ್ರಂಥವನ್ನು ಬರೆದಿದ್ದರಿಂದ ಅವನು ಆಚಾರ್ಯನಾಗಿ, ಶಿವನ ಕೊನೆಯ ಆಚಾರ್ಯನಾಗಿ 28ನೇ ಯೋಗಾಚಾರ್ಯ ಅಂತೇಳಿ ಅವನು ಹೆಸರಾಗ್ತಾನೆ. ಅವನ ಪರಂಪರೆ ಲಾಕುಳ ಶೈವ ಪರಂಪರೆ ಅಂತ ಬರುತ್ತೆ. ಅವರು ಕೂಡ ಈಗ ವೀರಶೈವದಲ್ಲಿ ಲೀನವಾಗಿ ಹೋಗ್ಬಿಟ್ಟಿದೆ. ಹೀಗಾಗಿ ಶೈವದ ಯಾವುದೇ ಶಾಖೆಗಳು ಕೂಡ ಎಕ್ಸೆಪ್ಟ್ ಒಂದು ಕಾಪಾಲಿಕ ಒಂದು ಬಿಟ್ಟು ಇನ್ನೆಲ್ಲ ಶೈವಗಳು ಕೂಡ ವೀರಶೈವದಲ್ಲಿ ಲೀನವಾಗಿ ಹೋಗಿದ್ದಾವೆ. ಆದ್ದರಿಂದ ಶೈವ ಶಾಖೆಗಳನ್ನು ಹುಡುಕಿ ವೀರಶೈವರನ್ನು ಶೈವರು ಅಂತ ಜರಿತಕ್ಕಂಥ ಒಂದು ಕಿಂಚಿತ್ತು ಪ್ರಶ್ನೆಯೂ ಕೂಡ ಈಗ ಉಳಿದಿಲ್ಲ. ಇದು ಬಹಳ ಶುದ್ಧವಾಗಿ ಹೇಳ್ತಕ್ಕಂಥ ವಿಷಯ. ಇದನ್ನು ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ. ಯಾವುದೇ ಸಂಶೋಧಕರು ಇವತ್ತಿನವರೆಗೂ ಬರೀ ಕಿತಾಪತಿ ಹಚ್ಚಿ ಇವರು ಶೈವರು ಅಂತ ಹೇಳ್ತಾರೆ. ಇವತ್ತು ಶೈವ ಇಲ್ಲ. ಇದ್ದರೆ ಅದು ಆದಿಚುಂಚನಗಿರಿಯ ಕಾಪಾಲಿಕ ಶೈವ ಮಾತ್ರ ಉಳಿದಿದೆ. ಇನ್ನು ಉಳಿದಂಥ ಶೈವಗಳು ಕ್ಷುದ್ರ ಶೈವಗಳಾಗಿ ಉಳಿದಿದ್ದಾವೆ. ಅಗೋರಿಗಳು ಮತ್ತು ನಾಥ ಇವೆಲ್ಲ ಪಂಗಡಗಳು ಬೇರೆ ಬೇರೆ ಕಡೆ ಉಳಿದಿದ್ದಾವೆ. ಅವು ಕೂಡ ಲೆಕ್ಕದಲ್ಲಿಲ್ಲ. ಇವತ್ತು ನಿಜವಾದಂಥ ಶೈವದಲ್ಲಿ ಈಗ ವೀರಶೈವ ಮಾತ್ರ ಉಳಿದಿದೆ, ಅದರಲ್ಲೆಲ್ಲ ಲೀನವಾಗಿದೆ. ಆದ್ದರಿಂದ ಶೈವಗಳ ಶಾಖೆಗಳ ಬಗ್ಗೆ ಗೊಂದಲವನ್ನು ಮಾಡಿ ವೃಥಾವ ನೀವು ಇಂಥ ಒಂದು ಕಿತಾಪತಿಗಳನ್ನು ಜಿಜ್ಞಾಸೆಯನ್ನು ಹಚ್ಚಕ್ಕೆ ಹೋಗಬೇಡಿ ಅಂತಕ್ಕಂಥದ್ದು. ಹೀಗಾಗಿ ಏನಾಗಿದೆ ಅಂದರೆ, ಇಂಥ ವಿಷಯಗಳನ್ನು ಹಿಡ್ಕೊಂಡು ಬ್ರಾಹ್ಮಣರನ್ನು, ಜಂಗಮರನ್ನು ಬೈಯುವುದು, ಏನಾಯ ಮಾಡುವುದು, ಅವರ ಇತಿಹಾಸದ ಮೇಲೆ ಮಸಿಯನ್ನು ಬಳಿತಕ್ಕಂಥದ್ದು ಇವೆಲ್ಲ ನಡೀತಾ ಇದೆ. ನಿಮಗೆ ಗೊತ್ತಿದೆ. ಅದನ್ನು ಪದೇ ಪದೇ ಹೇಳೋದು ಬೇಡ. ಆದರೆ ಮುಖ್ಯವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವರನ್ನು ಇಂಥ ದೊಡ್ಡ ಹಿನ್ನೆಲೆಯ ಇತಿಹಾಸ ಇದ್ದರೂ ಕೂಡ ಇವರನ್ನು ಈಗ ಬಂದರು, ಆಗ ಬಂದರು, ಆಂಧ್ರದಿಂದ ಬಂದರು, ಬಸವಣ್ಣನಿಂದ ಲಿಂಗ ಕಟ್ಕೊಂಡ್ರು. ಇಷ್ಟೇ ಇಂಥ ಒಂದು ನಾಯಿ ಬಾಲ ಹೇಗೆ ದನಗಳ ಬಾಲದಂತೆ ಉದ್ದವಾಗಿ ಬೀಸಾಟಕ್ಕೆ ಬರುವುದಿಲ್ಲವೋ, ಹಾಗೆ ಕುರಿ ಬಾಲ ನಾಯಿ ಬಾಲದಂತೆ ಕೆಲವು ಜನಗಳು ವೀರಶೈವರನ್ನು, ಸನಾತನ ವೀರಶೈವರನ್ನು, ಯಾವ ಶಿವನನ್ನು, ಲಿಂಗವನ್ನು, ಗುರುಲಿಂಗ ಜಂಗಮವನ್ನು ಉಳಿಸಿಕೊಂಡು ಬಂದಂಥ ಈ ಒಂದು ಜಂಗಮರನ್ನು ಇವತ್ತು ಯಾವುದೋ ಮಟ್ಟಕ್ಕೆ ಒಂದು ಕಡೆ ಕಳ್ಳರು ಅಂತ ಹೇಳೋದು, ಬಂದು ಒಕ್ಕೊಂಬಿಟ್ರು ಬಸವಣ್ಣನ ಜೊತೆ ಅಂತ. ಯಾಕೆ ಬೇರೆಯರೇನು ಬಂದು ಒಕ್ಕಳಿಲ್ವ ಅಲ್ಲಿ ಕಲ್ಯಾಣದಲ್ಲಿ? ಬಸವಣ್ಣ ಮಾತ್ರ ಇದನ್ನ, ಇವರೆಲ್ಲ ಯಾವ್ಯಾವುದರಿಂದ ಬಂದರು ಇದನ್ನು ಹೇಳೋದೇ ಇಲ್ಲ ಅವರು. ಜಂಗಮರು ಒಕ್ಕರು ಅಂತ. ಜಂಗಮರು ಇಲ್ಲದ ಜಾಗನೇ ಇಲ್ಲ. ಬಸವಣ್ಣಗಿಂತ ಮೊದಲು ಇದ್ದರು, ಬಸವಣ್ಣ ನಂತರನೂ ಇದ್ದಾರೆ, ಯಾವತ್ತೂ ಇದ್ದಾರೆ. ಅವರಿಂದಲೇ ಲಿಂಗ, ಗುರುಲಿಂಗ, ಜಂಗಮ ಎಲ್ಲ ಉಳಿದಿರೋದು.
ಅದರಿಂದ ಇಂಥ ಅಜ್ಞಾನಿಗಳು ಭಾಳ ಹುಟ್ಟಿ ಇವತ್ತು ಏನೇನೋ ಆಪಾದನೆಗಳನ್ನು ಹೊರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ರೀತಿ ಕಳ್ಳರು ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಕೆಲವು ಕಳ್ಳರು ಏನು ಮಾಡ್ತಾರೆ, ಅವರೇ ಈ ವೀರಶೈವ ಜಂಗಮರಿಂದ ದೀಕ್ಷೆ ತಗೊಂಡು ಮಠಗಳ ಪರಂಪರೆಯನ್ನು ಕೂಡ ಉಳಿಸ್ಕೊಂಡು ಇವತ್ತು ವೀರಶೈವ ಪಂಚಾಚಾರ್ಯರಿಗೆ ಸರಿಸಮಾನವಾಗಿ ನಾನು ಗುರು, ಜಗದ್ಗುರು, ಆಚಾರ್ಯ, ಪಂಡಿತ, ಆರಾಧ್ಯ ಅಂತಕ್ಕಂಥ ಒಂದು ವಿಶೇಷಣಗಳನ್ನು ಇಟ್ಟುಕೊಂಡು 1008 ಅಂತ ಇಟ್ಕೊಂಡ್ರೆ ನಾವು 1108, ಕೆಲವರು 108 ಹೀಗೆ ತಮ್ಮ ಸ್ವಪ್ರತಿಷ್ಠೆಯನ್ನು ಮೆರೀಲಿಕ್ಕೆ ಸನಾತನ ಧರ್ಮವನ್ನು ಅಲ್ಲಗಳೆಯಲಿಕ್ಕೆ ಏನೇನು ಬೇಕು ಅಂಥ ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಕಾಣ್ತಾ ಇದೆ. ಆದರೆ ಇಂಥ ವಿಷಯವನ್ನು ಹೇಳದಿದ್ದರೆ ಹೇಗೆ? ಹಾಗಾದರೆ ಯಾರು ಹೇಳ್ತಾರೆ? ಸಂಶೋಧಕರು ಬಿಟ್ಟರು ಮತ್ತಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾರಿಗೂ ಕೂಡ ಪಾಪ ಗೊತ್ತಿಲ್ಲ. ತಮ್ಮ ಮನೆಯ ಇತಿಹಾಸವನ್ನೇ 3 ತಲೆಮಾರು ಹಿಂದಿನ ತಮ್ಮ ಅಜ್ಜನ ಹೆಸರನ್ನೇ ಹೇಳಲಿಕ್ಕೆ ಬರದಂಥ ಜನಗಳು ಇತಿಹಾಸವನ್ನು ಇನ್ನೆಷ್ಟರ ಮಟ್ಟಿಗೆ ಹೇಳ್ಯಾರು? ಮತ್ತು ಅವರಿಗೆ ಗ್ರಂಥಗಳ ಲಭ್ಯತೆ ಬೇಕು, ಆಸಕ್ತಿ ಬೇಕು, ಯೋಗ ಬೇಕು, ಅವರುಗಳ ಒಂದು ಯೋಗದಲ್ಲಿ ಸಂಶೋಧನೆ ಬರೆದಿರಬೇಕು, ಅಧಿಕಾರವಾಣಿ ಇರಬೇಕು, ಅಧ್ಯಯನ ಬೇಕು, ನಿರಂತರ ಅಧ್ಯಯನ ಅಧ್ಯಾಪನ ಬೇಕು ಮತ್ತು ಸಮಾಧಾನ ಬೇಕು, ಸತ್ಯ ಇತಿಹಾಸವನ್ನು ಹೊರಗಿಡಬೇಕು ಅಂತಕ್ಕಂಥ ಒಂದು ಮನಸ್ಸು ಬೇಕು, ಎಲ್ಲವೂ ಬೇಕು. ಹೀಗಾಗಿ ಎಲ್ಲ ಯೋಗಗಳು ಮೇಳೈಸಿದರೆ ಮಾತ್ರ ಒಬ್ಬ ಸಂಶೋಧಕನಾಗಬಲ್ಲ ಅಂತಕ್ಕಂಥದ್ದು ಇಲ್ಲಿ ಸಿದ್ಧ ವಿಷಯ. ಹೀಗಾಗಿ ಈ ವೀರಶೈವ ಜಂಗಮರನ್ನು ಕಳ್ಳರ ಸ್ಥಾನದಲ್ಲಿ ನಿಲ್ಲಿಸೋದು, ಸುಳ್ಳರು ಅಂತ ಹೇಳೋದು, ಹೀಗೆಲ್ಲ ಬಹಳ ನಡೀತಾ ಇದ್ದಾವೆ. ಇದನ್ನು ನೋಡಿ 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 ನಮಗೆ ಒಂದು ಮೆಂಟ್ಲಾಸ್ಪತ್ರೆಗಿಂತ ಹೆಚ್ಚಾಗೋಗ್ಬಿಟ್ಟಿದೆ ಇದು. ಈ 2 ವರ್ಗಗಳು ಒಂದು ಊರಿನಲ್ಲಿ ಹೇಗೆ ಕಚ್ಚಾಡ್ತಾರೋ ಹಂಗೆ ಈ ವೀರಶೈವ ಧರ್ಮದಲ್ಲಿ ಇಂಥ ಆಂತರಿಕ ಜಗಳಗಳು, ಶೀತಲ ಸಮರಗಳು ಬಹಳ ಇದ್ದಾವೆ. ಇದಕ್ಕೆ ಕಾರಣ ಏನು ಅಂತಂದರೆ, ಇವತ್ತಿನ ರಾಜಕೀಯ ಪ್ರೇರಿತ ಲಿಂಗಾಯತವಾದ ಒಂದಾದರೆ, ಇನ್ನೊಂದು ಚಿತ್ರದುರ್ಗ ಜಿಲ್ಲೆಯ 2 ಮಠಗಳ ಕಿತ್ತಾಟದ ಪರಿಣಾಮ ಮತ್ತು ಅವರು ತಾವು ಯಾರಿಗಿಂತ ಕಡಿಮೆ ಇಲ್ಲ, ನಾವು ಕೂಡ ಮೆರೀಬೇಕು ಸಮಾಜದಲ್ಲಿ ಅಂತಕ್ಕಂಥ ಹಪಹಪಿ, ಸ್ವಪ್ರತಿಷ್ಠೆ ಮತ್ತು ಸನಾತನ ಧರ್ಮದ ವಿರೋಧ, ಇಂಥ ಕೆಲವು ವಿಷಯಗಳು ಇವತ್ತಿನ ಒಂದು ಸಂಗ್ರಾಮಕ್ಕೆ ನಾಂದಿಯನ್ನು ಆಡ್ತಾ ಇದ್ದಾವೆ. ಇವುಗಳು ಬೀಜ ಹೇತುವಾಗಿದ್ದಾವೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ನಾವು ಎಲ್ಲವನ್ನು ತುಲನೆ ಮಾಡಬೇಕು. ಅವ್ರು ಹೇಳಿದ್ದು ಸರಿಯಲ್ಲ ಅಂತ ನಾವು ಹೇಳೋಕ್ಕೋಗಲ್ಲ, ನಾವು ಹೇಳಿದ್ದು ಸರಿ ಅಂತಲೂ ಹೇಳೋಕ್ಕೋಗಲ್ಲ. ಆದರೆ ನಾವು ಸಂಶೋಧನೆಯ ಮುಖಾಂತರ ತುಲನೆ ಮಾಡಬೇಕು, ಗ್ರಂಥಗಳ ಆಧಾರದ ಮೇಲೆ ತುಲನೆ ಮಾಡಬೇಕು, ಭೌತಿಕ ಆಧಾರಗಳ ಮೇಲೆ ತುಲನೆ ಮಾಡಬೇಕು, ಸಂಪ್ರದಾಯಗಳ, ಆಚಾರ ವಿಚಾರಗಳ, ಸಂಸ್ಕೃತಿಗಳ, ಗೋತ್ರ ಸೂತ್ರಗಳ, ಕುಲಗಳ, ಜನಾಂಗಗಳ ಅಧ್ಯಯನಗಳನ್ನು ಮಾಡಬೇಕು. ಆಗ ಮಾತ್ರ ನಮಗೆ ನಿಜವಾದ ಉತ್ತರ ಸಿಗುತ್ತೆ. ಇತಿಹಾಸವು ಯಾರಪ್ಪನ ಮನೆ ಸೊತ್ತಲ್ಲ, ಸುಲಭವಾಗಿ ಅದು ಅರ್ಥ ಆಗೋದಿಲ್ಲ. ಈಗ ಉದಾಹರಣೆಗಾಗಿ ಮಾಧ್ಯಮಗಳಲ್ಲಿ ಬಹಳ ವರ್ಷಗಳಿಂದಲೇ ಬಸವಣ್ಣನನ್ನು ಕೊಲೆಗಡುಕರು ಯಾರು, ಬಸವಣ್ಣನ ಕೊಂದವರು ಯಾರು, ಇಂಥ ಪ್ರಶ್ನೆಗಳು ಸುಮ್ಮನೆ ಹಾರಾಡ್ತವೆ. ಇವುಗಳನ್ನು ನೋಡಿದಾಗ ಏನನ್ಸುತ್ತೆ ಅಂದರೆ, ಇವ್ರಿಗೇನು ತಿಳುವಳಿಕೆ ಇದೆಯೋ ಇಲ್ಲವೋ ಅನಿಸುತ್ತೆ. ಬಸವಣ್ಣನ ಮರಣ ಆಗಿ ಅಂತ್ಯವಾಗಿ ಎಷ್ಟೋ ವರ್ಷವಾಯಿತು, ಈಗ 900 ವರ್ಷ ಆಗುತ್ತೆ. ಅದೇ ರೀತಿ ಇತಿಹಾಸದಲ್ಲಿ ಬೇಕಾದಷ್ಟು ಜನ ಯುದ್ಧದಲ್ಲೋ ಇನ್ನೊಂದರಲ್ಲೋ ಸತ್ತೋಗಿದ್ದಾರೆ. ಅವ್ರುಗಳ ಬಗ್ಗೆ ತಲೆ ಕೆಡಿಸೋಣಕ್ಕೆ ಯಾರೂ ಹೋಗೋದಿಲ್ಲ. ಬಸವಣ್ಣನನ್ನೇ ಯಾಕೆ ಇವರು ಇದು ಮಾಡ್ತಾರೆ, ಯಾಕೆ ಕೇಂದ್ರ ಬಿಂದು ಮಾಡ್ಕೊಂಡಿದ್ದಾರೆ ಅಂದರೆ, ಇವರಿಗೆ ಬೇಕಾಗಿರೋದು ಬಸವಣ್ಣನ ಆದರ್ಶದಿಂದ ಇವರು ಏನೇನೋ ಸಾಧಿಸಬೇಕಾಗಿದೆ, ಅದಕ್ಕೋಸ್ಕರ ಇವರು ಹಿಡ್ಕೊಂಡಿದ್ದಾರೆ. ಯಾವಾಗ ಹಿಡ್ಕೊಂಡ್ರಿ ಇವರು? ಈಗ ಹಿಡ್ಕೊಂಡ್ರಿ ಇತ್ತೀಚೆಗೆ. ಇದುವರೆಗೂ ಯಾಕೆ ಹೋಗಲಿಲ್ಲ? ಇವರಿಗೆ ಧರ್ಮದ ಬಗ್ಗೆ ಮನಸ್ಸಿರಲಿಲ್ಲ, ಕಾಳಜಿ ಇರಲಿಲ್ಲ. ಇವರಿಗೆ ತಮ್ಮ ಮಾಂಸಾಹಾರ ಮತ್ತು ಸ್ವೇಚ್ಛಾಚಾರ ಇಂಥವು ಪ್ರಧಾನವಾಗಿದ್ದು, ಆದ್ದರಿಂದ ಇವರು ಧರ್ಮದ ಕಡೆ ಮುಖ ಮಾಡಲಿಲ್ಲ, ಬೆನ್ನು ಮಾಡಿದ್ರು. ಬಸವಣ್ಣಿಂದ ಏನು ಅಂತಿದ್ರು ಮೊದಲು. ಈಗೇನು ಮಾಡಿದ್ದಾರೆ? ಬಸವಣ್ಣನ ಹಿಡ್ಕೊಂತಾರೆ. ಬಸವಣ್ಣ ಹಿಂದಿಂದು ಗೊತ್ತಿಲ್ಲ, ಮುಂದಿಂದು ಗೊತ್ತಿಲ್ಲ, ಈಗ ಹಿಂಗೆ ಆಡ್ತಾ ಇದ್ದಾರೆ. ಆದರೆ ನಮಗೆ ಬಸವಣ್ಣ ಯಾರು ಅಂತ ಗೊತ್ತಿದೆ, ಅದರಿಂದ ಹಿಂದಕ್ಕೇನು ಮುಂದಕ್ಕೇನು ಅಂತ ಗೊತ್ತಿದೆ. ಯಾಕಂದರೆ ನಾವು ಸನಾತನ ಜಂಗಮರು ಮತ್ತು ಬ್ರಾಹ್ಮಣರಿಗೆ ಎಲ್ಲವೂ ಗೊತ್ತಿದೆ. ಧರ್ಮವನ್ನು ಅವತ್ತಿಂದ ನಡೆಸ್ಕೊಂಬಂದವರಿಗೆ ಎಲ್ಲ ಗೊತ್ತಿರುತ್ತೆ. ಆದರೆ ಇವರಿಗೆ ಏನೂ ಗೊತ್ತಿಲ್ಲ. ಈಗಲೂ ಕೂಡ ಇವರು
ಈ ಬಸವಣ್ಣನ ಜೊತೆ ಬಹಳ ಕಾಲ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದರಿಂದ ಏನಾದ್ರು ಸಾಧಿಸ್ಕೊಂಡು ಮತ್ತೆ ಹಿಂದಕ್ಕೆ ಬರ್ತಾರೆ. ಯಾಕಂದರೆ ಇವ್ರ ಮನಸ್ಥಿತಿ ಇರೋದೇ ಹೀಗೆ. ಅಂಥ ಶುದ್ಧ ಧಾರ್ಮಿಕರಾಗಿದ್ದರು ಇವರು. ಮೊದಲೇ ಬಸವಣ್ಣನ ಹಿಡ್ಕೊತಾ ಇದ್ದರು. ಯಾಕೆ ಮತ್ತು ಇವ್ರ ಪೂರ್ವಿಕರು ಎಲ್ಲಿಗೋಗಿದ್ರು, ಇವರೆಲ್ಲಿ ಹೋಗಿದ್ರು? ಬಸವಣ್ಣ ಸತ್ತ ಕೂಡಲೇ ಯಾಕೆ ಇವರು ಹಿಡ್ಕೊಳ್ಳಿಲ್ಲ? ಅದನ್ನು ಯಾಕೆ ಎಳ್ಕೊಂಬರಲಿಲ್ಲ? ಬೇರೆಯವ್ರ ಮೇಲೆ ಸುಮ್ಮನೆ ಗುಬ್ಬಿ ಕೂರಿಸ್ತಾರೆ. ವಚನಗಳನ್ನು ಹಂಗೆ ಮಾಡಿದರು, ತಿರುಚಿಬಿಟ್ರು, ಹಿಂಗೆ ಮಾಡಿದರು, ಹಂಗೆ ಮಾಡಿದರು. ವೀರಶೈವದ ವಿಷಯ ಬಂದ ಕೂಡಲೇ ಪ್ರಕ್ಷಿಪ್ತ ಅಂತಾರೆ. ಯಾಕಂದ್ರೆ ನಿಜ ಇದೆಯಲ್ಲ ಅದಕ್ಕೆ. ಅಂದರೆ ಅಪ್ಪ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ನಮಗೆ ವಂಶವೇ ಇರಲಿಲ್ಲ ಅನ್ನೋದು ಈ ಮೂಲವೇ ಇಲ್ಲ ಅಂತ ಹೇಳ್ತಾರೆ. ಬೀಜವೇ ಇಲ್ಲ ಮರ ಹುಟ್ಟಿತು ಅಂತ. ಅಪ್ಪಿಲ್ದಲೇ ಮಗ ಹುಟ್ಟುತ್ತಾ? ಇಂಥ ಒಂದು ಅವಾಸ್ತವಿಕ ಪ್ರಜ್ಞೆಗಳನ್ನೇ ಇವರು ಬಿತ್ತರಿಸ್ತಾ ಇದ್ದಾರೆ. ಅಂದರೆ ಇವ್ರ ಮನಸ್ಥಿತಿ ಎಷ್ಟು ವಿಕೃತವಾಗಿದೆ ಅಂತಕ್ಕಂಥದ್ದು. ವಾಸ್ತವಿಕ ಅಂಶಗಳನ್ನೇ ಮರೆಮಾಚಕ್ಕೆ ಹೋಗ್ತಾರೆ. ಕೇವಲ ಮಧ್ಯದ್ದು ಒಂದು ಯಾವುದೋ ಒಂದು ಮೂರ್ತಿ ಇಟ್ಕೊಂಡು ಮಾಡ್ತಾರೆ. ಆ ಮೂರ್ತಿ ಹಿಂದೆ ಏನು, ಮುಂದೆ ಏನು ಹೇಳೋ ಅವರು ಯೋಚನೆ ಮಾಡಲಿಕ್ಕೂ ಹೋಗಲ್ಲ. ಬಸವಣ್ಣನ ಕೊಲೆಗಡಕರು ಯಾರು ಅಂತ ಹೇಳ್ತಾರೆ. ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಇದೇನು ಕೋರ್ಟ್ ಅಲ್ಲ, ಮತ್ತೊಂದಲ್ಲ, ನ್ಯಾಯಾಲಯ ಅಲ್ಲ, ಯಾವುದೂ ಅಲ್ಲ. ಮತ್ತು ಇದರ ಅವಶ್ಯಕತೆಯೂ ಇಲ್ಲ, ಈಗ ಪ್ರಸ್ತುತತೆಯೂ ಇಲ್ಲ. ಈಗ ಇಷ್ಟು 900 ವರ್ಷದ ಒಂದು ನಡೆದ ಐತಿಹಾಸಿಕ ಕಥೆಯನ್ನು ಅದು ಯಾವುದೋ ಒಂದು ರಾಜಾಶ್ರಯದಲ್ಲಿದ್ದಾಗ ಅಲ್ಲಿ ಏನು ಬೇಕಾದ್ರೂ ಆಗ್ಬೋದು. ರಾಜಾಶ್ರಯದಲ್ಲಿದ್ದ ಮೇಲೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಬೇಕಾಗತ್ತೆ. ಒಂದು ಕಡೆ ರಾಜ ಒಂದು ಕಡೆ ಪರವಹಿಸೋಕ್ಕೆ ಸಾಧ್ಯವಿಲ್ಲ. ಯಾವುದೇ ರಾಜನ ನೋಡಿ ನೀವು, ಅವನು ಯಾವುದೇ ಜಾತಿ ಮತದ ರಾಜ ಆದರೂ ಕೂಡ ಅವನು ಯಾವತ್ತೂ ಕೂಡ ಒಂದು ಮತವನ್ನು ಓಲೈಸಿ ಎಲ್ಲೂ ಇಲ್ಲ. ನೀವು ಬೇಕಾದ್ರೆ ಇತಿಹಾಸದಲ್ಲಿ ತೆಗೀರಿ, ನಾನು ಈ ವಿಷಯದ ಬಗ್ಗೆ ಚಾಲೆಂಜಿಗೆ ಬರ್ತೀನಿ, ಆಗ ನೀವು ಉತ್ತರ ಕೊಡಿ. ಆವಾಗ ನೀನು ಬಸವಣ್ಣನ ಕೊಲೆ ಬಗ್ಗೆ, ಬಸವಣ್ಣನ ಕೊಲೆನೇ ಆಯಿತೋ, ತಾವೇ ಹೋದ್ರೋ, ಅಥವಾ ಪರಿಸ್ಥಿತಿ ಒತ್ತಡಕ್ಕೆ ಏನಾಯಿತೋ ಅದನ್ನು ಬೇಕಾದ್ರೆ ವಿಮರ್ಶೆ ಮಾಡೋಣ. ಆದರೆ ಸುಮ್ಮನೆ ಇಂಥ ಒಂದು ಅಣೆಪಟ್ಟಿಯನ್ನು ಕಟ್ಟಲಿಕ್ಕೆ ಹೋಗ್ತಿರಲ್ಲ. ಖಂಡಿತ ಇದು ನ್ಯಾಯಕ್ಕೂ ಸಾಕಾಗಲ್ಲ, ನಿಮ್ಮ ಅಂತರಾತ್ಮಕ್ಕೂ ಸಾಕಾಗಲ್ಲ. ಸ್ವಯಂ ಬಸವಣ್ಣನೇ ಇದನ್ನು ಒಪ್ಪಲ್ಲ. ಬಿಡ್ರಿ, ಏನೋ ಆಯಿತು ಅವತ್ತಿನ ಕಾಲ ಅಂತ ಹೇಳ್ತಾನೆ ಬಸವಣ್ಣ. ನಿಜವಾಗ್ಲೂ ನೀವು ಬಸವಣ್ಣನ ಜೊತೆ ಅಂತರಾತ್ಮ ನಿಮ್ಮ ಮಾತಾಡೋದಾದರೆ ಕೇಳ್ರಿ, ಬಸವಣ್ಣ ಇದೇ ಉತ್ತರ ಹೇಳ್ತಾನೆ. ನನ್ನ ಅಂತ್ಯದ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತೀರಿ? ಅವತ್ತಿನ ಕಾಲದಾಗ ಏನೋ ಆಯಿತು ಬಿಡಿ, ನಿಮ್ಮ ಪಾಡಿ ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾನೆ ಬಸವಣ್ಣ. ಇದು ಸತ್ಯ. ಇದು ನಾನು ಹೇಳ್ತೀನಿ ಬೇಕಾದ್ರೆ ಇದನ್ನು. ಇಂಥ ಸತ್ಯ ನಮಗೆ ಗೊತ್ತಿದೆ, ಸುಳ್ಳು ಗೊತ್ತಿಲ್ಲ ನಮಗೆ, ಅದರಿಂದ ಹೇಳ್ತೀವಿ. ಬಸವಣ್ಣ ಬಿಡ್ರಪ್ಪ, ನಿಮ್ಮ ಜೀವನ ನೀವು ಮಾಡ್ಕೊಳ್ರಯ್ಯ, ಯಾಕ್ರಯ್ಯ ನನ್ನ ಹಿಡ್ಕೊಂಡು ಎಳೆದಾಡ್ತಾ ಇದ್ದೀರಿ? ನನ್ನ ಬಗ್ಗೆ ನಿನಗೇನಾಗಬೇಕು? ನಾನೇನೋ ಮಾಡಿದೆ, ಅವತ್ತೇನೋ ಬಂದೆ, ಓದಿದೆ ಸಂಗಮದಲ್ಲಿ, ಯಾರಿಂದಲೋ ವಿದ್ಯೆ ಕಲಿತೆ, ಏನೋ ಆಯಿತು, ನನ್ನ ಗುರು ಯಾರೋ ಇದ್ದಾನೆ, ಅದ್ರ ಬಗ್ಗೆ ನಿಮಗೆ ಯಾಕೆ? ನಿಮ್ಮ ಪಾಡಿನ ವೀರ್ರಿ, ನನ್ನನ್ನು ನೀವು ಒತ್ತು ಮೆರೀರಿ ಅಂತ ನಾನು ಹೇಳಿದ್ನ? ನಾನು ಯಾವತ್ತೂ ಭಕ್ತಿ ಸ್ಥಳದಲ್ಲಿದ್ದೆ, ಗುರು ಅಂತ ಹೇಳ್ಕೊಳ್ಳೇ ಇಲ್ಲ. ನಾನು ಯಾವ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ. ಯಾಕೆ ನನ್ನ ಬಗ್ಗೆ ನೀವು ತಲೆ ಕೆಡಿಸ್ಕೊಂತೀರಿ? ಧರ್ಮ ಇದ್ದೇ ಇದೆ, ಸನಾತನ ಧರ್ಮ. ನಾನು ಕೂಡ ವೇದಾಗಮಗಳು ಓದ್ಕೊಂಡು ವಚನ ಬರೆದ್ದೀನಿ. ಎಲ್ಲವೂ ಕೂಡ ಮೊದಲೇ ಇತ್ತಪ್ಪ, ಗುರುಲಿಂಗ ಜಂಗಮ ಎಲ್ಲ ಇತ್ತು. ಅದನ್ನೇ ನಾನು ಆರಾಧನೆ ಮಾಡಿದೆ. ಕೈಲಾಸವನ್ನು ನಾನು ನಂಬಿದ್ದೀನಿ, ಯಾವುದನ್ನು ನಾನು ನಂಬದೇ ಇಲ್ಲ. ನನಗೂ ಕೂಡ ತಂದೆ ತಾಯಿ ಇದ್ದಾರೆ, ನಾನು ಕೂಡ ಸಾಮಾನ್ಯ ಮನುಷ್ಯ. ಯಾಕೆ ನೀವು ಈ ರೀತಿ ಗೊಂದಲ ಏರ್ಪಡಿಸ್ತಾ ಇದ್ದೀರ ಅಂತ ಕೇಳ್ತಿದ್ದ ಹೀಗಿದ್ದಿದ್ರೆ. ಆದರೆ ಇಲ್ದದ್ದರನ್ನೇ ಮಾಡ್ತಾರೆ ಇವರು, ಹೆಂಗೂ ಕೇಳಲ್ಲ ಅಂದ್ಬಿಟ್ಟು ಇದು ಮಾಡ್ತಾರೆ. ಈಗ ವೀರಶೈವ ಜಂಗಮರು ವೈದಿಕರ ಮೇಲೂ ಅಷ್ಟೇ, ಹೆಂಗೂ ಕೇಳಲ್ಲ ಇವರು ಅಂತ ಹೆಂಗೆ ಬೇಕಾ ಹಂಗೆ ಆಡ್ತಾರೆ. ಇವೆಲ್ಲ ಇಂಥ ಆತ್ಮಕ್ಕೆ, ಲಿಂಗಕ್ಕೆ ಸರಿಹೊಂದಂಥ ವಿಚಾರಗಳು ಇವು. ದೈವ ಒಪ್ಪದೇ ಇರತಕ್ಕಂಥ ವಿಚಾರಗಳು. ಆವತ್ತು ಬಸವಣ್ಣ ಇದ್ದಿದ್ದು ಬಿಜ್ಜಳನ ಆಸ್ಥಾನದಲ್ಲಿ ಆಶ್ರಯದಲ್ಲಿದ್ದ. ತಮ್ಮ ಮಾವಂದಿರಿಬ್ಬರು ಅಲ್ಲಿ ಮಂತ್ರಿಗಳಾಗಿದ್ದರಿಂದ ಬಸವಣ್ಣನಿಗೆ ಜಾಗ ಸಿಗ್ತೇವೆ. ಯಾವುದೇ ಕಾರಣಕ್ಕೂ ಬಸವಣ್ಣ ಮಂತ್ರಿನೂ ಆಗ್ತಿರಲಿಲ್ಲ, ಇಷ್ಟು ಪ್ರಬುದ್ಧಮಾನಕ್ಕೂ ಬರ್ತಿರಲಿಲ್ಲ. ಇವತ್ತು ಬಸವಣ್ಣ ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ. ಇಂಥವನ್ನ ಮೊದಲು ಹೇಳೋದು ಕಲ್ತ್ಕೊಳ್ರಿ. ನೀವೇನೇ ಹೊಗಳ್ರಿ, ನಮಗೇನು ಬಸವಣ್ಣನ ಮೇಲೆ, ಶರಣರ ಮೇಲೆ ನಮಗೇನು ವಿರೋಧ ಇಲ್ಲ. ಇತಿಹಾಸದಲ್ಲಿ ಎಂದೋ ನಡೆದಿರೋ ವಿಷಯ ನಾವು ತಗೊಂಡು ಇವತ್ತು ಯಾವ ಇದನ್ನು ಮಾಡೋಕ್ಕೆ ಹೋಗಲ್ಲ. ಬಸವಣ್ಣ ಅಂತಾರೆ ಎಷ್ಟು ಜನ ನಮ್ಮ ವೀರಶೈವ ಧರ್ಮದಲ್ಲಿ ದಾರ್ಶನಿಕರಾಗೋಗಿದ್ದಾರೆ, ಅದು ನಮಗೆ ಗೊತ್ತಿದೆ. ಶಿವಗಣಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗೆ ಗೊತ್ತಿದೆ. ವೀರಭದ್ರಾದಿಗಳು ಪಂಚಗಣಗಳು ಏನು ಕೆಲಸ ಮಾಡಿದರು ನಮಗೆ ಗೊತ್ತಿದೆ. ಶಾಸನಗಳು ವೀರಗಲ್ಲು ಯಾಕೆ ನೆಟ್ಟಿದ್ದಾರೆ, ಎಷ್ಟು ವೀರಗಲ್ಲಿದ್ದಾವೆ. ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ಗ್ರಾಮಕ್ಕಾಗಿ ವೀರಗಲ್ಲುಗಳು, ಗ್ರಾಮಕ್ಕೆ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಮಹಾಸತಿ ಕಲ್ಲುಗಳು, ಶಾಸನಗಳು ಎಷ್ಟು ಬೇಕು ನಿಮಗೆ?
ಬಸವಣ್ಣ ಒಬ್ಬನ್ನೇ ಹಿಡ್ಕೊಂಡು ಎಳೆದಾಡ್ತಿರಲ್ಲ. ಆತ ಇದ್ದಿದ್ದು ಏನು ಮಠ ಮಾಡ್ಕೊಂಡಿರಲಿಲ್ಲ, ಧರ್ಮ ಮಾಡ್ತಾಯಿದ್ದೀನಿ ಅಂತಲೂ ಆತ ಹೇಳಲಿಲ್ಲ. ನೀವು ಹೇಳ್ರಿ, ಯೋಚನೆ ಮಾಡಿ ನೋಡ್ರಿ ಬೇಕಾರೆ. ಬಸವಣ್ಣಂದೇನು ಮಠದ ಸಂಪ್ರದಾಯ ಅಲ್ಲ, ಅವ್ರ ತಂದೆ ತಾಯಿದೇನು ಮಠ ಇರಲಿಲ್ಲ. ಆತ ಒಬ್ಬ ಶೈವ ಬ್ರಾಹ್ಮಣನಾಗಿದ್ದ. ಅವತ್ತಿನ ಕಾಲದಲ್ಲೂ ಕೂಡ ಅವ್ರ ತಂದೆ ತಾಯಿಗೂ ಲಿಂಗಧಾರಣೆ ಇತ್ತು. ಶೈವ ಬ್ರಾಹ್ಮಣರಿಗೆಲ್ಲ ಲಿಂಗಧಾರಣೆ ಇರ್ತಾ ಇತ್ತು ಅಂತಕ್ಕಂಥದ್ದು ಜನಿವಾರ ಮತ್ತು ಲಿಂಗ ಇರ್ತಾ ಇತ್ತು. ಕೆಲವರು ಆಪ್ಷನ್ ಅದು, ಜನಿವಾರ ತೆಗೆದು ಲಿಂಗ ಉಳಿಸ್ಕೊತಾ ಇದ್ದರು, ದೀಕ್ಷೆ ಮಾಡ್ಕೊತಾ ಇದ್ದರು. ಇದೇ ವೀರಶೈವ ಗುರುಗಳೇ ಅವ್ರಿಗೆ ದೀಕ್ಷೆ ಮಾಡ್ತಿದ್ರು. ಬ್ರಾಹ್ಮಣನಿಗೆ 3 ವರ್ಷ ಪರೀಕ್ಷೆ ಮಾಡಿ ದೀಕ್ಷೆ ಕೊಡ್ತಾ ಇದ್ದರು. ಅವನು ಯಜ್ಞ ಕರ್ಮಕಾಂಡ ನಿಲ್ಲಿಸಿದ ಮೇಲೆ ಮಾತ್ರ ಅವ್ರಿಗೆ ದೀಕ್ಷೆ ಕೊಡ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಹಿಂದಿನಿಂದಲೂ ಇರತಕ್ಕಂಥ ಸಾಂಪ್ರದಾಯಿಕ ಮಾಹಿತಿನೇ ಇದೆ, ಶಾಸ್ತ್ರಗಳಲ್ಲೂ ಅದಿದೆ. ಹಾಗಾಗಿ ಇವತ್ತು ನಿಮ್ಮಂಥವರೆಲ್ಲ ಬಸವಣ್ಣನ ಬಗ್ಗೆ ಏನೂ ತಿಳಿದಲೇ ಮಾತಾಡ್ತಿರಲ್ಲ, ಅದು ಶುದ್ಧ ಶುಂಠಿ ಸುಳ್ಳದು. ತಾನಿದ್ದಿದ್ದೇ ಇನ್ನೊಬ್ಬ ರಾಜನ ಆಸ್ಥಾನದಲ್ಲಿ, ತನಗೆ ಕೊಟ್ಟ ಕೆಲಸ ತಾನು ಮಾಡಬೇಕು. ಕೊಟ್ಟ ಕುದುರೆ ನೇರಲಾರದೆ ಅಂತ ಹೇಳಿದ್ರೆ ಹಾಗೆ ಬಸವಣ್ಣ ಕೂಡ ಅಲ್ಲಿ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು. ಅಲ್ಲಿ ಕೊಟ್ಟಿದ್ದ ಮಂತ್ರಿ ಕೆಲಸ ರಾಜನ ಆಸ್ಥಾನ, ಅದು ಬೇರೆದೇನು ಇದೆಲ್ಲ ನಡೀಲಿಕ್ಕೆ ಅವಕಾಶವೇ ಇಲ್ಲ. ರಾಜ ಮನಸ್ಸು ಮಾಡಿದರೆ ಆವಾಗಲೇ ಕೇಳ್ತಿದ್ದ, ಯಾಕಪ್ಪ ಬಸವಣ್ಣ ನಿನಗೆ ಕೊಟ್ಟ ಕೆಲಸ ಏನು, ನೀನು ಮಾಡಪ್ಪ, ಇವೆಲ್ಲ ನೀನು ಮಾಡಬಾರ್ದು ಅಂತ ಹೇಳ್ತಿದ್ದ. ಹೇಳಿದ್ದಾನೆ, ಸಾಕಷ್ಟು ಬಾರಿ ಹೇಳಿದ್ದಾನೆ. ಗೊಂದಲ ಆಗಿದ್ದಾವೆ. ಯಾರೂ ಏಕಾಏಕಿಯಾಗಿ ಯಾರೂ ಗಡಿಪಾರು ಮಾಡಲ್ಲ, ದ್ವೇಷ ಬರೋಲ್ಲ ಅಲ್ಲಿ. ಮತ್ತು ಬಸವಣ್ಣನ ಸಾಕು ತಂಗಿಯನ್ನೇ ಬಿಜುಳಿನೇ ಕೊಟ್ಟಿದ್ದರು. ಬರೀ ಇತಿಹಾಸವೇ ನಿಮಗೆ ಗೊತ್ತಿಲ್ಲ. ಪದ್ಮಾವತಿ ಅಂತಕ್ಕಂಥವಳು ಜೈನ ಒಬ್ಬ ಅಧಿಕಾರಿಯ ಮಗಳಕ್ಕೆ ಪದ್ಮಾವತಿ. ಇತಿಹಾಸದಲ್ಲಿ ಎಷ್ಟೋ ವಿಷಯ ದಾಖಲಾಗಿಲ್ಲ, ಆದರೆ ಈ ವಿಷಯ ನಮಗೆ ಗೊತ್ತಾಗಿದೆ. ಬೊಪ್ಪರಸ ಅಂತಕ್ಕಂಥವನೊಬ್ಬ ಜೈನ ರಾಜ. ಇಂಗ್ಲೇಶ್ವರ ಭಾಗದಲ್ಲಿ ಅವನು ಆಳ್ತಿರ್ತಾನೆ. ಅವಾಗ ಅವನು ಜೈನನಾದರೂ ಯುದ್ಧ ಮಾಡಿದ್ದಾರೆ. ಆ ಕಾಲದಲ್ಲಿ ಜೈನರು ಕೂಡ ಯುದ್ಧ ಮಾಡಿದ್ದಾರೆ. ಸುಮ್ಮನೆ ಇವೆಲ್ಲ ಇಂಥ ಸೂಕ್ಷ್ಮ ಧರ್ಮದ ಎಳೆಗಳನ್ನು ನಾವು ತಿಳ್ಕೋಬೇಕು. ಅವನು ಬೇರೆ ರಾಜನಿಂದ ಹತನಾಗ್ತಾನೆ. ಆಗ ಅವನ ಹೆಂಡತಿ ಮಕ್ಕಳು ಉಳಿತಾರೆ. ಪದ್ಮಾವತಿ ಅನ್ನಳು ಅವನ ಮಗಳು. ಅವನ ಆ ಜೈನ ಬಪ್ಪರಸನ ಆಸ್ಥಾನದಲ್ಲಿ ಬಸವಣ್ಣನ ತಂದೆ ಕರ್ಣಿಕನಾಗಿರ್ತಾನೆ. ಇವರು ಕರ್ಣಿಕರ ಮನೆತನ, ಕುಲಕರ್ಣಿ ಶಾನುಭೋಗರ ಮನೆತನ ಇವ್ರದ್ದು. ಲೆಕ್ಕಪತ್ರಗಳನ್ನು ಬರೀತಕ್ಕಂಥದ್ದು ಹಿಂದಿನಿಂದಲೂ ಬಸವಣ್ಣನ ಪರಂಪರೆಯವರು ಇತ್ತದು. ಇವರು ವಿಶ್ವಕರ್ಮ ಮೂಲದ ಬ್ರಾಹ್ಮಣರು ಅಥವಾ ಶೈವ ಸ್ಮಾರ್ತ ಬ್ರಾಹ್ಮಣರು ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವು ಹೇಳಕ್ಕೆ ಹೋದರೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಗೊಂದಲ ಆಗಿದ್ದಾವೆ. ಆದರೆ ಕೆಲವು ಕುರುಹುಗಳು ಶೈವ ಬ್ರಾಹ್ಮಣ ಸ್ಮಾರ್ತ ಬ್ರಾಹ್ಮಣದ ಕುರುಹುಗಳು ಸಿಕ್ಕಿದ್ದಾವೆ, ವಿಶ್ವಕರ್ಮರಿಗೆ ಸಂಬಂಧಪಟ್ಟಂಥ ಕುರುಹುಗಳು ಕೂಡ ಸಿಕ್ಕಿದ್ದಾವೆ. ಆದರೆ ಅವತ್ತಿನ ಕಾಲದಲ್ಲಿ ಸ್ಮಾರ್ತ ಶೈವ ಮತ್ತು ಕಶ್ಯಪ ಗೋತ್ರದ ಬ್ರಾಹ್ಮಣರು ಇಬ್ಬರಲ್ಲೂ ಇದ್ದರು. ಬ್ರಾಹ್ಮಣರಲ್ಲಿ ಇದ್ದರು, ಇವರೇ ವಿಶ್ವಕರ್ಮರು, ಇವರೇ ಇಂಥವ್ರು ಅಂತಕ್ಕಂಥ ಹೇಳತಕ್ಕಂಥ ಪ್ರಮೇಯವಾಗಿರಲಿಲ್ಲ. ಒಟ್ಟಿನಲ್ಲಿ ಬ್ರಾಹ್ಮಣ್ಯ ವೀರಶೈವ ಜಂಗಮರಿಗೂ ಇತ್ತು, ವಿಶ್ವಕರ್ಮರಿಗೂ ಇತ್ತು, ಜೈನರಿಗೂ ಇತ್ತು, ಮತ್ತು ಎಲ್ಲರಿಗೂ ಕೂಡ ಯಾರು ಸ್ವಲ್ಪ ವಿದ್ಯಾವಂತ ವರ್ಗ ಇರ್ತಾರೆ, ಅಧ್ಯಾಪನ ಮಾಡ್ತಕ್ಕಂಥ ವರ್ಗ, ಬುದ್ಧಿಜೀವಿ ವರ್ಗ ಯಾರಿದ್ದಾರೆ, ಕರ್ಮಕಾಂಡವನ್ನು ಬಿಟ್ಟು ಜ್ಞಾನಕಾಂಡವನ್ನು ಯಾರು ಹಿಡ್ಕೊಂಡಿದ್ದಾರೆ ಅವರಿಗೆಲ್ಲ ಬ್ರಾಹ್ಮಣ್ಯ ಇತ್ತು. ಮಹಾಭಾರತದಲ್ಲಿ ಲಿಂಗಿ ಬ್ರಾಹ್ಮಣ ಮತ್ತು ಅಲಿಂಗಿ ಬ್ರಾಹ್ಮಣ ಅಂತ ವಿಷಯ ಬರುತ್ತಲ್ಲ, ಹಾಗೆ ಬ್ರಾಹ್ಮಣ್ಯ ಅಂತಕ್ಕಂಥದ್ದು ಯಾರಪ್ಪನ ಸೊತ್ತಲ್ಲ. ಇವತ್ತು ವೇದಗಳಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ನಾನು ಕೂಡ ಹಲವಾರು ಬಾರಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಾಶ್ರಮಗಳಾಗಲಿ ಜಾತಿಗಳಾಗಲಿ ಯಾರೂ ಮಾಡಿಲ್ಲ. ಅವೆಲ್ಲವೂ ಕೂಡ ಅವರವರ ಆಯ್ಕೆ, ಅವರವರ ಒಂದು ಅರ್ಹತೆ, ಯಾವುದಕ್ಕೆ ಯಾರು ಪ್ರಾಧಾನ್ಯ ಕೊಡ್ತಾರೋ ಆ ವರ್ಣ ಅವನಿಗೆ ಉತ್ಪತ್ತಿ ಆಗ್ಬಿಡುತ್ತೆ, ತಾನಾಗಿ ಕ್ರಿಯೇಟ್ ಆಗುತ್ತೆ ಅದು. ಅದರಿಂದ ಸೆಲ್ಫ್ ಕ್ರಿಯೇಟೆಡ್ ಇವೆಲ್ಲ, ಸೆಲ್ಫ್ ಅಕ್ವೈರ್ಡ್. ಜಾತಿ ಕೂಡ ಅಷ್ಟೇ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟೀಸ್ ಅಂತೀವಲ್ಲ ಹಂಗಿರುತ್ತಿದ್ದು. ಹಿಂಗೆ ವ್ಯಾಖ್ಯಾನ ಮಾಡಬೇಕು ವಿನಃ ಸುಮ್ಮನೆ ಏನೋ ಒಂಥರ ಏನು ಯೋಚನೆ ಮಾಡ್ದಂಗೆ, ಕೊನೆ ಪಕ್ಷ ಸಂಶೋಧಕರ ಮಾತನ್ನೂ ಕೇಳಲ್ಲ, ನಿಮಗೂ ಅದನ್ನು ಡೆರಿವೇಷನ್ ಮಾಡೋ ಶಕ್ತಿ ಇರಲ್ಲ. ಹಿಂಗೆಲ್ಲ ಮಾಡ್ತಾ ಇದ್ದೀರಿ. ಇವೆಲ್ಲ ಭಾಳ ದೊಡ್ಡ ತಪ್ಪುಗಳಾಗ್ತವೆ. ಇವೆಲ್ಲ ಮಾಡಬಾರ್ದು. ಸಣ್ಣ ಮಕ್ಕಳ ಆಟ ಆಗುತ್ತೆ. ಬಸವಣ್ಣನ ಬಗ್ಗೆ ಭಾಳ ಕೂಲಂಕುಷ ಯೋಚನೆ ಮಾಡಿ ನೀವು. ಬಸವಣ್ಣನ ಚರಿತ್ರೆ ಬೇರೆಯೇ ಇದೆ ಬಿಡಿ.
ಅದು ಅಧ್ಯಯನ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಹಿಂಗೆ ಸ್ವಂತ ಯೋಚನೆ ಮಾಡಬೇಕು. ಹಾಗಾಗಿ ಆ ಜೈನ ರಾಜನ ಮಗಳು ಮತ್ತು ಅವ್ರ ಹೆಂಡತಿನ ಮನೆ ಕರ್ಕೊಂಬಂದು ಇಟ್ಕೊಂಡಾಗ ಅಗ್ರಹಾರದ ಬ್ರಾಹ್ಮಣರೆಲ್ಲ ವಿರೋಧ ಮಾಡ್ತಾರೆ. ಜೈನರ ಮನೆ ಕರ್ಕೊಂಬಂದು ಇಟ್ಕೊಂಡಾರೆ ಅಂತೇಳಿ ಆಮೇಲೆ ಏನಾಗುತ್ತೆ, ಅವರು ಸಂಗಮದ ಜಾತವೇದ ಮುನಿಗಳಲ್ಲಿ ಬಂದು ವೀರಶೈವ ದೀಕ್ಷೆಯನ್ನು ಲಿಂಗ ದೀಕ್ಷೆಯನ್ನು ತೊಗೊಂಡಾಗ ಅವರು ಅವತ್ತಿನ ಕಾಲದಲ್ಲೇ ಅದು ಆಲ್ರೆಡಿ ಚಾಲ್ತಿಲಿ ಇತ್ತದು. ಬಸವಣ್ಣನ ಚಿಕ್ಕ ವಯಸ್ಸಿನಲ್ಲೇ ಅದು ಬಸವಣ್ಣ ಹುಟ್ಟಕ್ಕೆ ಮೊದಲೇ ಅನ್ಬೋದು ಬೇಕಾರೆ ಇತ್ತದು. ಲಿಂಗಧಾರಣೆ ಮಾಡಿದರೆ ಎಲ್ಲ ಸಮಾನರು ಅಂತಕ್ಕಂಥದ್ದು ಶಿವಭಕ್ತಿ ಹಿಂದಿನಿಂದಲೂ ಇದೆ. ಅದು ನೀವು ಹಿಂಗೆ ಬಸವಣ್ಣನ ಮೂಗಿಗೆ ತುಪ್ಪ ಹಚ್ಚಿ ಅದನ್ನು ನೆಕ್ಕಕ್ಕೆ ಹೋಗ್ತಿರಲ್ಲ, ಅದು ಸುಳ್ಳು, ಅದು ಒಳ್ಳೆಯದಲ್ಲ, ಅದು ಶುದ್ಧ ಅಜ್ಞಾನ. ಅದು ಶಿವ ಯಾವತ್ತೂ ಇದ್ದಾನೆ, ಲಿಂಗ ಯಾವತ್ತೂ ಇದೆ, ಧರ್ಮ ಯಾವತ್ತೂ ಇದೆ. ಲಿಂಗ ಕಟ್ಕೊಳೋರು ಇದ್ದರು, ಲಿಂಗ ಬಿಚ್ಚಾಕೋರು ಇದ್ದರು, ನಿಮ್ಮಂಗೆ ಹಿಂಗೆಲ್ಲ ನಡೆದಿದೆ. ಸನಾತನ ಧರ್ಮ ಇದು. ಅದನ್ನು ಕುಬ್ಜ ಮಾಡೋಕ್ಕೆ ಹೋಗಬೇಡ್ರಿ. ಯಾರ್ದು ಜಂಗಮರದ ಆಗಲಿ ಯಾರದೇ ಒಂದು ಪರಂಪರೆಯನ್ನು ನೀವು ಕುಬ್ಜ ಮಾಡಲಿ, ನಿಮ್ಗೇನು ಅಧಿಕಾರ ಇದೆ? ನಿಮ್ಗೆ ಅದು ಸಾಧ್ಯವೂ ಇಲ್ಲ ಬಿಡಿ. ಹಾಗಾಗಿ ಇವತ್ತು ನೀವು ಏನು ಲಿಂಗಾಯತವಾದ ಮಾಡ್ತೀರಲ್ಲ, ಅವರೆಲ್ಲ ಸುಮ್ಮನೆ ಮುಚ್ಕೊಂಡು ಊರುಗಳಲ್ಲಿ ವೀರಭದ್ರ ಸ್ವಾಮಿ ಪೂಜೆ ಮಾಡ್ತಾಯಿದ್ದೀರಾ. ಸುಮ್ಮನೆ ಒಪ್ಕೊಳ್ಳಿ. ಸುಮ್ಮನೆ ಯಾತ ಬಂಡಾಟ ಆಡ್ತೀರಿ? ಯಾತಗೆ ಇಂಥ ಆಡಂಬರ ಮಾಡ್ತೀರಿ? ಒಳಗೊಂದು ಹೊರಗೊಂದು ಯಾಕೆ? ಅಲ್ಲಿ ಲಿಂಗಾಯತ ನಾನು ವೀರಶೈವ ಅಲ್ಲ ಅಂದರೆ ವೀರಭದ್ರ ಸ್ವಾಮಿ ದ್ರೋಹ. ಅದು ಮೊದಲು ವೀರಭದ್ರ ಸ್ವಾಮಿ ಪೂಜೆ ಮಾಡೋದೇನು, ವೀರಶೈವ ದ್ರೋಹ ಮಾಡೋದೇನು? ನಾನು ಲಿಂಗಾಯತ ವೀರಶೈವ, ನಿಮಗೇನು ಸ್ವಲ್ಪ ಪ್ರಜ್ಞೆ ಇಲ್ಲ. ನಿಮ್ಮ ತಲೆ ಕೆಡಿಸ್ತದಾರಲ್ಲ ಮಠದ ಸ್ವಾಮಿಗಳು, ಅವ್ರಿಗೂ ಇಲ್ಲ. ಅವ್ರಿಗೆ ಗೊತ್ತಿದೆ, ಆದ್ರೆ ಅವರು ಬೇಕಂತಲೇ ನಿಮಗೆ ಜಗಳ ಹಚ್ತಿದ್ದಾರೆ. ಇವು ನಾವು ಯೋಚನೆ ಮಾಡಿದ್ದೀವಿ, ಇದನ್ನು ನಾವು ಯೋಚನೆ ಮಾಡೋದೇ ಇಲ್ಲ. ವೀರಭದ್ರ ಸ್ವಾಮಿ ಪೂಜೆ ಮಾಡೋರು ಲಿಂಗಾಯತರು ಕೆಲವು ಜಾತಿ ಮಠಗಳ ಭಕ್ತರಿದ್ದಾರೆ ಎಲ್ಲ ಊರಿನಲ್ಲೂ. ಆದರೂ ಕೂಡ ಅವರು ಹಿಂಗೆ ಮಾಡ್ತಿದ್ದಾರೆ, ಡಬಲ್ ಗೇಮ್ ಮಾಡ್ತಿದ್ದಾರೆ ಅನ್ನೋದು. ಡಬಲ್ ಗೇಮ್ ಮಾಡಿಸ್ತಾ ಇದ್ದಾರೆ, ಮಾಡೋರು ಇದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಾವು ಹೇಳ್ದಲೇ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ಕೆ ಏನು ನಮಗೇನು ತಿಕ್ಕಲೋ ಹುಚ್ಚು? ನಮಗೆ ರೂಪ್ ಕಣ್ಣಿಗೆ ಕಾಣ್ತಾ ಇದೆ. ನೀವು ವೀರಭದ್ರ ಸ್ವಾಮಿ ಪೂಜೆ ಮಾಡಬೇಡ್ರಿ, ಬಿಡ್ರಿ. ಮತ್ತೆ ನಂದಿ ಪೂಜೆ ಮಾಡಬೇಡ್ರಿ, ಬಿಡ್ರಿ. ಎಲ್ಲ ಬಿಡ್ರಿ. ಗಣಪತಿ ಪೂಜೆ ಬಿಡ್ರಿ, ಮನೆ ದೇವ್ರ ಪೂಜೆ ಬಿಡ್ರಿ, ನಿಮ್ಮ ಅಪ್ಪ ಅಮ್ಮನ ಫೋಟೋ ಹಾಕೋಣದು ಬಿಡ್ರಿ, ಎಲ್ಲ ಬಿಡ್ರಿ. ಕೆಂಡ ಮಾಡೋದು ಬಿಡ್ರಿ, ಎಲ್ಲ ಬಿಟ್ಬಿಡ್ರಿ. ಆವಾಗ ಸರಿ ಹೋಗುತ್ತೆ ನೋಡ್ರಿ. ನೀವು ನಿಮ್ಮ ಮಠದ ಮಾತು ಕೇಳ್ದಂಗೆ ಹೋಗುತ್ತೆ, ಅವ್ರದ್ದು ಬೆಳೆ ಬೇಯುತ್ತೆ, ಲಿಂಗಾಯತವಾದಕ್ಕೂ ಒಂದು ಇದು ಬರುತ್ತೆ. ಆಮೇಲೆ ಇಂಥ ಸುಳ್ಳುಗಳೆಲ್ಲ ನಿಂತು ಹೋಗ್ತಾವತ್ಲಾಗಿ. ಹಾಗಾಗಿ ಬಸವಣ್ಣಂದು ಕೊಲೆನೇ ಆಯಿತು, ಇನ್ನೊಂದು ಆಯಿತು ಅನ್ನೋದು ಅವತ್ತಿನ ಕಾಲಕ್ಕೆ ಅವತ್ತು ಗೊತ್ತು. ಆದರೆ ಗೊತ್ತಿದ್ದರು ಏನೋ ಒಂದು ಕತೆ ಬರೆದ್ರು, ಅದು ಹಂಗೆ ಬಂದುಬಿಟ್ಟಿದೆ. ಹೀಗಾಗಿ ಏನಾಗುತ್ತೆ, ಇದು ಕೊಲೆಗಡಕರು ಅಂತಕ್ಕಂಥ ಒಂದು ಮಾತು ಹೇಳ್ತಿರಲ್ಲ ನೀವು, ಎಷ್ಟು ನೀವು ಕೊಲೆಗಡಕರು. ಯಾಕಂದರೆ ಬಸವಣ್ಣನ ತತ್ವಗಳನ್ನು ಒಂದು ಕಿಂಚಿತ್ತೂ ಪಾಲನೆ ಮಾಡ್ತಾ ಇಲ್ಲ ನೀವು. ಕೊಲುವವನೇ ಮಾದಿಗ ಅಂತ ಹೇಳಿದ್ದಾರೆ, ಹೊಲಸು ತಿಂಬುವವನೇ ವಲಯ ಅಂತ ಹೇಳಿದ್ದಾರೆ. ಮಾತಿಗೆ ತಪ್ಪಿದವನು ಮಾದಿಗ. ನಡೆ ಧರ್ಮವನ್ನು ತಪ್ಪಿದವನು ಇಂಥ ಒಂದು ಇದಕ್ಕೆ ಹೋಗ್ತಾನೆ. ಅದಕ್ಕೋಸ್ಕರ ನೀವು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಬಸವಣ್ಣನ ತತ್ವ ನೋಡಿ, ಲಿಂಗ ಕಟ್ಕೊಂಡು ಮಾಂಸ ತಿನ್ಬೋದು ಅಂತ ಹೇಳ್ತೀರಿ, ಮುಸ್ಲಿಮ್ರು ಒಂದೇ, ಕ್ರಿಶ್ಚಿಯನ್ರು ಎಲ್ಲ ಒಂದೇ ಅಂತ ಹೇಳ್ತಿರಲ್ಲ. ಇದ್ರ ಬಗ್ಗೆ ವಚನಾನಂದ ಸ್ವಾಮಿಗಳು ಆಶ್ಚರ್ಯದಿಂದ ಮಾತಾಡಿದ್ರು. ಅವರು ವೈಯಕ್ತಿಕವಾಗಿ ಬೇರೆ ಏನೇ ಇರ್ಬೋದು. ಮನುಷ್ಯನ ಮನಸ್ಸು ಚಂಚಲ, ಒಂದು ಸಲ ಹಂಗೆ ಮಾತಾಡ್ತಾರೆ, ಒಂದು ಸಲ ಹಿಂಗೆ ಮಾತಾಡ್ತಾರೆ. ಅಂತೂ ಕೂಡ ಇದು ಲಿಂಗ ಕಟ್ಕೊಂಡು ಮಾಂಸ ತಿನ್ಬೋದು ಅಂತ. ಯಾಕಂದ್ರೆ ನಿಮ್ಮ ನಾಲಿಗೆ ಚಪಲಕ್ಕೋಸ್ಕರ ಧರ್ಮ ಕೆಡಿಸಿ ನೀವು ಹಿಂಗೆ ಮಾತಾಡ್ತಿರಲ್ಲ. ಒಂದಾದರೂ ಬಸವಣ್ಣನ ತತ್ವಕ್ಕಾಗಲಿ ಬೇರೆ ಶರಣರ ತತ್ವಕ್ಕಾಗಲಿ ಮ್ಯಾಚ್ ಆಗ್ತಾವೆ. ಆಮೇಲೆ ನೀವೇನು ಮಾಡ್ತೀರಿ ಗೊತ್ತೇ, ಈಗ 100 ಜನ ಶರಣರಿದ್ದರೆ ಬಸವಣ್ಣನ ಒಬ್ಬನ ತಗೊಂತೀರಿ. ಉಳಿದ ಶರಣರಲ್ಲಿ ಯಾವ ಊರಿಗೆ ಹೋಗಿ ಬೀಳ್ಬೇಕು, ಯಾವ ಬಾವಿ ಬೀಳ್ಬೇಕು, ಕೆರೆ ಬೀಳ್ಬೇಕು. ಇದು ಒಬ್ಬರ ತತ್ವ ಅಲ್ಲ. ಇದು ಅವ್ರವ್ರಿಗೆ ತಿಳಿದಂಗೆ ಅವ್ರು ಬರೆದಿದ್ದಾರೆ. ಆಮೇಲೆ ನಾನು ಇನ್ನೂ ಒಂದು ಹೇಳಿದ್ದೀನಿ, ಶರಣರು ಎಲ್ಲರೂ ವಿದ್ಯಾವಂತರಾಗಿರಲ್ಲ, ಎಲ್ಲ ಅವಿದ್ಯಾವಂತರಿದ್ದರು. ಭಾಳ ಜನ ಸುಮ್ಮನೆ ಬಂದು ಸೇರ್ಕೊಂಡಿರೋದು, ಅವ್ರನ್ನೆಲ್ಲ ಎಳ್ಕಂದರೆ ಕಸುಬಿಗೋಸ್ಕರ, ಸಮಾಜವನ್ನು ಎತ್ತಕ್ಕೋಸ್ಕರ, ಏನೋ ಒಂದು ತಿಳುವಳಿಕೆಗೋಸ್ಕರ ಅವ್ರನ್ನ ಕರೆದು ಅವ್ರ ವಿದ್ಯೆ ಬರೆದಿದ್ರು, ಅವ್ರ ಪರವಾಗಿ ವಚನಗಳನ್ನು ಬರೆದು ಪ್ರಚಾರ ಮಾಡ್ಕೊಂಬಂದರೆ. ಹಿಂಗೆಲ್ಲ ಇದೆ. ಒಬ್ಬನ ನೀವು ಗಣನೆ ತಗೋಬೇಡ್ರಿ. ಆದರೆ ನೀವು ಎಲ್ಲ ಜಾತಿಯವರು ಒಬ್ಬೊಬ್ಬ ಶರಣನ್ನು ಆಯ್ಕೆ ಮಾಡ್ಕೊಂಡು ಮತ್ತೆ ಡಿವೈಡ್ ಆಗಿ ನಿಮ್ಮ ಜಾತಿ ಶರಣನ್ನು ಹಿಡ್ಕೊಂಡು ಹೊರಟಿದ್ದೀರಿ. ಈಗ ಇದೇನು ಒಗ್ಗಟ್ಟು? ಏನಿದು? ಇದು ಅನುಭವ ಮಟ್ಟಕ್ಕೇನು ಇದು ಸಾಕ್ಷಿನೋ ಏನು? ಸರಿಹೋಗುತ್ತಾ ಈ ನ್ಯಾಯಕ್ಕೆ? ಹಿಂಗೆ ನೀವು ಮಾಡ್ತಾಯಿದ್ದೀರಿ. ಬಸವಣ್ಣನ ಕೊಲೆ ಅನ್ನೋ ವಿಷಯ ಇನ್ನೊಂದಿನ ಎತ್ತಕ್ಕೆ ಹೋಗ್ಬೇಡ್ರಿ. ಅದು ಕೊಲೆ ಆಗಿಲ್ಲ. ಅದು ಮಾಡಬಾರ್ದು ಮಾಡ್ರೆ ಆಗಬಾರ್ದಾಗತ್ತೆ. ತಾನೇ ಗಡಿಪಾರು ಮಾಡಿದ ಯಾರು? ಬಿಜ್ಜಳ ರಾಜ. ಕೊಲೆ ಯಾಕಾಗತ್ತದು?
ತಾವು ತಮ್ಮಷ್ಟಕ್ಕೆ ತಾವು ಮನನೊಂದು ಅವರು ತಾನೇನೋ ಮಾಡಕೊಳ್ತಿದ್ದೆ ಅದಾಗಲಿಲ್ಲ ಅಂತ ಅವರು ಸಂಗಮದಲ್ಲಿ ಮುಳುಗಿದ್ರು. ಅಷ್ಟು ಬಿಟ್ಟರೆ ಮತ್ತೇನೂ ಆಗಿಲ್ಲ. ಕೆಲವರು ಯೋಗದಿಂದ ಇದಾದರು, ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನೀವ್ಯಾರು ತೀರ್ಮಾನ ಮಾಡೋಕ್ಕೆ ಅದನ್ನು? ಇನ್ನೊಬ್ಬರ ಮೇಲೆ ಗೂಬೆ ಕೂರ್ಸೋಕ್ಕೆ ನೀವ್ಯಾರು ಅಂತಕ್ಕಂಥ ವಿಷಯವನ್ನು ಹೇಳ್ತಾ, ಹೀಗೆ ಎಲ್ಲವನ್ನೂ ಸುಮ್ಮನೆ ಕಳ್ಳರು, ಸುಳ್ಳರು, ಕೊಲೆಗಾರರು ಅಂತ ನೀವು ಇದು ಮಾಡ್ತೀರಲ್ಲ, ಅದು ಇವೆಲ್ಲವೂ ಕೂಡ ನಿಮ್ಮ ಬಾಲಿಶ, ನಿಮ್ಮ ಅಜ್ಞಾನ. ಇದನ್ನೆಲ್ಲ ಬಿಟ್ಟುಬಿಡಿ. ವಾಸ್ತವ ಜೀವನದಲ್ಲಿ ನಾಗರಿಕರಾಗಿ ವಿಜ್ಞಾನ ಯುಗದಲ್ಲಿ ಜೀವನ ಮಾಡಿ, ಯಾವತ್ತೂ ನಡೆದಿರೋ ಕಥೆಯನ್ನು ಸಮಾಜದಲ್ಲಿ ತಂದು ಬಿತ್ತಿ, ದ್ವೇಷ ಭಾಷಣ ಅಂತ ಏನೋ ಒಂದು ಕಾನೂನು ತಂದರೆ ಈಗಿನ ಸರ್ಕಾರ, ಅದು ಯಾವುದೋ ವೈಯಕ್ತಿಕ ಉದ್ದೇಶಕ್ಕೆ ತಂದರೆ, ಆದರೆ ಅವೆಲ್ಲ ನಿಮಗೆ ಅಪ್ಲೈ ಆಗುತ್ತೀಗ. ಪ್ರತಿ ದಿವಸ, ಪ್ರತಿ ಗಂಟೆ, ಪ್ರತಿ ನಿಮಿಷ ದ್ವೇಷವನ್ನು ಬಿತ್ತಿರ್ತಕ್ಕಂಥವ್ರು ನೀವೇ ಅನ್ನೋದು ನಿಮ್ಮ ಎಲ್ಲ ವಿಡಿಯೋಗಳು ತೆಗೆದ್ರೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಮಾಧ್ಯಮದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ನೋಡಿದ್ರು ಕೂಡ ಪ್ರೂವ್ ಆಗುತ್ತೆ. ಅದಕ್ಕೆ ಬೇರೆ ಯಾರೂ ಬಾಧ್ಯಸ್ಥರಲ್ಲ. ಆದ್ದರಿಂದ ಈ ಕೊಲೆಗಡಕರು ನೀವೇ. ಅವರ ಆದರ್ಶಗಳನ್ನು ಕಳಬೇಡ ಕೊಲಬೇಡ ಅಂತ ಹೇಳಿದರೆ ಅದನ್ನು ನಡೆಸೋಕ್ಕಾಗ್ತಾಯಿಲ್ಲ. ಅದರಿಂದ ನೀವೇ ನಿಜವಾದ ಕೊಲೆಗಡಕರು ಅಂತ ಹೇಳ್ತಾ, ಇವತ್ತಿನ ಒಂದು ಸಂಶೋಧನೆ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರವಚನವನ್ನು ಇವತ್ತು ಮುಕ್ತಾಯ ಮಾಡೋಣ. ಇನ್ನಷ್ಟು ವಿಷಯಗಳಿತ್ತು, ಆದರೂ ಕೂಡ ಸುದೀರ್ಘ ವಿಡಿಯೋಗಳಾದರೆ ಸರಿ ಹೋಗಲ್ಲ ಅಂಥೇಳಿ ಇವತ್ತು ಮುಕ್ತಾಯ ಮಾಡೋಣ. ಮುಂದೆ ಇನ್ನೊಂದು ಒಳ್ಳೆಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.